ಏನ ಮರಯ್ಯ? ಅಲ್ರಿ ನಿಮ್ದೊಂದು ಕಾಟ ತಗ. ನಾ ಏನು ಹೇಳಿದ್ದು ಏನು ಮಾಡಿದ್ರಿ? ನೀ ಹೇಳ್ತಿ 108 ಅದೆಲ್ಲ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ನಂಗೆ. ಅಲ್ಲ ಅಡಿಗೆ ಮನೆ ಆ ಪರಿ ಸೋರಾಕತೈತಿ, ಅಡಿಗೆ ಹೆಂಗೆ ಮಾಡಿಲ್ಲ ನಾನು? ಯಾಕೆ ಹೇಳಿದ್ದು ಅರ್ಥ ಆಗೋಲ್ ನಿಮ್ಗೆ? ಅಲ್ಲೇ ಅಡಿಗೆಯರ ಹೆಂಗೆ ಮಾಡ್ಲಿ ಅಂತೀಯಲ್ಲ, ಮತ್ತೆ ಅಡಿಗೆ ಮನೆ ಕೆಡಿ ಕಟ್ಟಿಸಂದ್ರೆ ಏನು ಸುಮ್ಮನೆ ಆಕತ್ತೇನ? ರೊಕ್ಕ ಬೇಕಲ್ಲ ಕೈಯಾಗ. ನೋಡೋ ನನ್ನ ಕಡೆ ರೊಕ್ಕ ಇಲ್ಲಿಗ. ನೀ ಹೇಳ್ದಂಗೆ ಅಡಿಗೆ ಮನೆ ಎಲ್ಲ ಕಟ್ಟಿಸಿ ಅದೆಲ್ಲ ಅದೆಲ್ಲ ಆ ಥರ ಎಲ್ಲ ಕುಣ್ಯಾಕಾಗೋದಿಲ್ಲ. ಸುಮ್ಮನೆ ನನ್ನ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ಮತ್ತೆ ಈಗ ಹೇಳೇನು ನಾನು ಏನಾಗೋದಿಲ್ಲ. ಅದ್ರಾಗ ಅಡಿಗೆ ಮಾಡಿ ಸೋರು ಕಡೆ ಎಲ್ಲ ದಬ್ಬರಿ ಇಡ. ಏನು ಒಂದು 3 ತಿಂಗಳು ಇರ್ತೈತೆ ಅಷ್ಟೇ ಮಳೆಗಾಲ. ಆಮೇಲೆ ಮುಗೀತು. ಈಗ ಆತ ಬ್ಯಾಸಿಗಾಲ ಬರ್ತೈತಿ, ಅತ್ತಾಗಿಂದ ಚಳಿಗಾಲ ಬ್ಯಾಸಿಗಾಲ ಇವೆಲ್ಲ ಏನು ನಿನಗೆ ಯಾವುದು ಚಿಂತೆ ಇಲ್ಲ ತಗೋ. ಮತ್ತೆ ಏನು ಮಾಡ್ತೀರಿ? ಏನು ಮಾಡಕ್ಕೆ ನಿಮ್ಮ ಕೈಲಿ ಹೇಳ್ರಂಗಾರ ನೋಡ. ರೊಕ್ಕಿಲ್ಲ ನನ್ನ ಕರ್ಮ ಎಲ್ಲ ರೊಕ್ಕಿಲ್ಲ ಅಂತೇಳಿ ಅನ್ಕೊಂತಾಗ ಯಾವಾಗ ನೋಡಿದ್ರೆ ಇದೇ ಹಾಡ ನಿಮ್ದು. ನಮ್ಮ ಅಪ್ಪನ ಮನೆಗೆ ಹೋಗಿ ಒಟ್ಟು ರೊಕ್ಕ ಇಸ್ಕೊಂಬರ್ತೇನೆ. ಇಸ್ಕೊಂಬಂದು ಅದನ್ನು ಅಡಿಗೆ ಮನೆ ರಿಪೇರಿ ಮಾಡಿಸ್ತೇನೆ. ಇಲ್ಲೋಡ ಹಿಂಗೆ ಹುಚ್ಚರಂಗೆ ಮಾತಾಡಬೇಡ. ಅಡಿಗೆ ಮನೆ ರಿಪೇರಿ ಮಾಡ್ಸಕ್ಕೆ ನಮ್ಮ ಅಡಿಗೆ ಮನೆ ಒಳಗೆ ನಾವು ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ ನಿಮ್ಮ ಅಪ್ಪನ ಕಡೆ ರೊಕ್ಕ ಇಸ್ಕೊಂಬರ್ತಿ? ಏನಿದು ಹುಚ್ಚಂತೀಯ ಶಾಣೆ ಅಂತೀಯ ನಿನಗೆ? ನೀ ಹೋದೆ ಅಂದ್ರೆ ಈಗ ರೊಕ್ಕ ಕೇಳಕ್ಕೆ ಏನು ಅಲ್ಲಿ ನೋಡಲ್ಲಿ ಏನು ನಿಮ್ಮ ಅಣ್ಣ ಅವರೆಲ್ಲ ಏನೇನು ಅಂತಾರ ಅಂತೇಳಿ ವಿಚಾರ ಮಾಡ್ಕೊಂಡು ಹೋಗು. ನನಗೆ ಕಡ ಇಷ್ಟು ಬೇಕು ಅಂತೇಳಿ ಕೇಳಿಸ್ಕೊಂಡು ಮತ್ತೀಗ ನಿನ್ನ ಅಡಿಗೆ ಮನೆ ರಿಪೇರಿ ಮಾಡಿಸ್ಕೊಳಕ್ಕೆ ಆಗಲ್ಲ ಅಂತ ಕೇಳ್ತಾರ. ಏನ್ ಮಾಡ್ಲಿ? ನಾ ಎಲ್ಲ ಹಣೆ ಬಾರ ಹೌದು ಕೇಳಿ ಇಸ್ಕೊಂಡೇನಿ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದ್ರೆ ಎದಕ್ ಬಂತದ? ಅಲ್ಲೇ ಐತಿ, ಅದನ್ನ ಹೊತ್ಕೊಂಬರಕತ್ತೆ. ನಾವ ಅಲ್ಲೇ ಹೋಗಿ ಬಾಳೆ ಮಾಡ್ಬೇಕಷ್ಟೇ. ಮಾರಿ ಬಿಡ್ಲಾ ಸುಮ್ಮನೆ ಅದನ್ನ? ಎದನ್ನ? ಹೊಲಾನ ಬ್ಯಾಡ್ಲಿ, ಮಾರಕ್ಕೆ ಹೋಗ್ಬೇಡ. ಏನೋ ಹುಚ್ಚರಂಗ ಮಾರ್ಬೇಡ. ಯಾಕೆ ಹೇಳು? ಅದು ನನ್ನ ಮಕ್ಳ ಕಾಲಕ್ಕರ ಬರ್ವಲ್ತಾಕ. ಮುಂದೆ ಅವರ ಏನಾರ ಮಾಡ್ಕೊಂತಾವು. ರೇಟ್ ಬಂದಾಗ ವಯಸ್ಸಕ್ಕೆ ಮುಂದೆ ಯಾವತ್ತರ ಅದ್ರದ್ದು ಇನ್ನೂ ಬೆಲೆ ಮುಂದೆ ಹೋದಂಗೆ ಮಾರ್ಬೋದು. ಈಗ ಯಾಕೆ ಮಾರ್ತಿ? ಅಯ್ಯ ಮತ್ತೆ ಖರ್ಚಿಗೆ ರೊಕ್ಕಬೇಕಲ್ಲ, ಏನ್ ಮಾಡ್ಬೇಕು? ನಿಮ್ ಕಡೆ ಯಾವ್ದು ರೊಕ್ಕಿಲ್ಲ, ನಂಗೆ ಚಂದಾಗಿ ಮನಿ ಆಗ್ಬೇಕಪ್ಪ. ನೋಡದ ನಾಕರ ಒಟ್ಟು ಬಂಗಾರ ಬೇಡಿ ಏನಾರು ತಗೊಳ್ಳೋಣ ಬೇಡ ಹಾಕೊಳಕ. ತಗ ಅಪ್ಪ ಆಸ್ತಿ ಕೊಟ್ಟಾನ ಕರೆ ಎಲ್ಲ ಅಲ್ಲೇ ಐತಲ್ಲ, ಅದನ್ನ ಹೊತ್ಕೊಂಬರಕತ್ತಲ್ಲ. ಮಾರ್ಬೇಕಷ್ಟೇ. ಇನ್ನು ಹೋಗಿ ಹೇಳ್ತೇನೆ, ಅಪ್ಪ 1 ಎಕರೆ ಕೊಟ್ಟಾನಲ್ಲ ಅದನ್ನ ಮಾರಪ್ಪ, ನಂಗೆ ರೊಕ್ಕ ಬೇಕಾಗೈತೆ ಅಂತ ಹೇಳಿ ಇಸ್ಕೊಂಬರ್ತೇನೆ ಸುಮ್ಮನಿರ. ಅದು ಅಲ್ಲದೆ ಮೊನ್ನೆ ಇದು ಏನದು ಇದು ಹೊಲ್ದಾಗ ಹಾಕಿದ ಫಸಲು ಅವೆಲ್ಲ ಚೀಲ ಇನ್ನೂ ಜಾಸ್ತಿ ಬಂದಾವಂತ. ಜೋಳ ಆಯ್ತು ಗೋಧಿ ಆಯ್ತು ಒಳ್ಳೆ ಚಲೋ ಇದಾಗೈತಂತ ಗೊತ್ತನ? ಅಯ್ಯೋ ಭಾರಿ ಈ ಸಲ ಫಸಲು ಚಲೋ ಬಂದೈತಿ ಅಂತೇಳಿ ಆ ಬಾಜು ಮನೆ ಲಕ್ಷ್ಮಕ್ಕ ಅದಾಳಲ್ಲ, ಆ ಲಕ್ಷ್ಮಕ್ಕ ನನಗೆ ಹೇಳತ್ತಿದ್ಲ. ನಿಮ್ಮ ಮನೆಯಾಗ ಗೊತ್ತಿಲ್ಲನ ಅಂತೇಳಿ. ಹಾಕಿದ ಊರು ಅದ ಅಲ್ಲ, ಅಲ್ಲಿ ಹೋದಾಗ ಸುದ್ದಿ ಗೊತ್ತಾಗೈತಿ, ಇಲ್ಲಿ ಬಂದು ಹೇಳತ್ತಿದ್ಲ ಗೊತ್ತನ? ಅಯ್ಯೋ ಭಾರಿ ಚಲೋ ಆಗ್ಯಾರ. ಮೊನ್ನೆ ಆಕಿ ಕಸ್ತೂರಿ 2 ಎಳಿ ಸರ ಬೇರೆ ಮಾಡಿಸಾಳ, ಆಕಿ ಗಂಡು ಮಾಡಿಸ್ಕೊಟ್ಟಾನ ಅಂತೆಲ್ಲ ಹೇಳತ್ತಿದ್ಲ. ಮನೆ ಮಗಳಿಗೆ ಇಲ್ಲಿ ಏನೂ ಇಲ್ಲ ಬಂದಿದ್ರೊಳಗೆ, ಎಲ್ಲ ಈಡೆ ಮಾಡಿ ಇಟ್ಕೊಳಕತ್ತಾರ. ಆಸ್ತಿ ಕೊಟ್ಬಿಟ್ರೆ ಮುಗಿತಾನೆ, ಮತ್ತೇನು ಸಂಬಂಧ ಇಲ್ಲನ? ಸುಮ್ಮನಿರ್ರಿ ನೀವು, ನಾ ಹೋಗಿ ಬರ್ತೇನೆ. ಒಟ್ಟು ಕೊಯ್ಯ ಕೊಟ್ಟ ಅಂದ ನಮ್ಮ ಕಡೆ ಇಸ್ಕೊಂಬರ್ತೇನೆ, ಸುಮ್ಮನಿರ್ರಿ. ಬೇಡ, ಬಾಯಿ ಮುಚ್ಕೊಂಡಿರು, ಹೋಗಬೇಡ. ಅರ್ಥ ಮಾಡ್ಕೋ. ಮರ್ಯಾದೆ ಕಳ್ಕೊತಿಲಿಪ್ಪ. ನಂದು ಮರ್ಯಾದೆ ಕಳಿತೀನಿ ಜೊತೆಗೆ. ಏನು ಅವೇನ ಗಂಡವ ದುಡ್ದು ಹಾಕೋದು ಬಿಟ್ಟು ಇಲ್ಲಿ ಹೆಂತಿ ಕಳ್ಸ್ಯಾನ ಅಂತ ಅನ್ನಂಗಿಲ್ಲ ನನಗೆ. ಯಾಕೆ ಬೇಕವಾ? ಸುಮ್ಮನೆ ಇದ್ದು ಬಿಡು ಹೋಗ್ಲತ್ತಾಗ. ನಿನ್ನ ಅಡಿಗೆ ಮೇಲೆ ರಿಪೇರ್ ಮಾಡಿಸ್ಬೇಕೋದಿಲ್ಲ. ಸುಮ್ಮನೆ ನಾನು ಒಟ್ಟು ರೊಕ್ಕ ತಂದು ಹೆಂಗಾರ ಮಾಡಿ ಒಟ್ಟು ರಿಪೇರಿ ಮಾಡಿಸ್ತೇನೆ. ಈಗ ನನಗೆ ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡು. ನೀವು ಮಾಡ್ಸೋಷ್ಟಕ್ಕೆ ಮಳೆಗಾಲ ಮುಗಿದೋಕತ್ತಷ್ಟೇ. ಈಗ ನನಗೆ ಅದೆಲ್ಲ ಗೊತ್ತಿಲ್ಲರಿ. ನನಗೆ ಆಗ್ಬೇಕು, ಆಮೇಲೆ ಕೆಲಸ ಆಗ್ಬೇಕು, ನನ್ನ ಕೈಯಾಗ ರೊಕ್ಕನೂ ಬೇಕಾಗ್ಯಾವು. 2 ಎಳಿ ಸರ ಮಾಡ್ಸ್ಯಾರಂತ. ಮಗಳಿಗೆ ಒಂದು ಏನಾರ ಕೊಡ್ಬೇಕಂತ ಅನ್ಸಿಲ್ಲ ನೋಡು. ಎಷ್ಟಿದ್ದಾರೆ ಇವ್ರು? ಈ ಸಲ ದೊಡ್ಡಕ್ಕೆ ಆಗಲಿ ತಡಿ. ಈಕೆ ನಮ್ಮ ಕಸ್ತೂರಿ ಮಗಳು ದೊಡ್ಡಕ್ಕೆ ಆಗಂಗೆ ಅದಾಳ. ದೊಡ್ಡಕ್ಕೆ ಆದ್ಲಂದ್ರೆ ಅವಾಗ ನನ್ನ ಮಗ್ಗ ಕೊಟ್ಟು ಮದುವೆ ಮಾಡ್ಬೇಕಂತೇಳಿ ನಿಂದಿರ್ತಾನೆ. ಏನಂತೀರಿ? ಹೌದಿಲ್ಲ? ಏನ ಕಸ್ತೂರಿ ಮಗಳನ್ನ ನನ್ನ ಮಗ್ಗ? ಅಲ್ಲಿ ಸುಮ್ಮನೆ ಇರಲೇ, ಇನ್ನೂ ಟೈಮ್ ಆಯ್ತು ಅದಕ್ಕೆಲ್ಲ ಭಾಳ. ಅಯ್ಯ ರೀ, ದೊಡ್ಡಕ್ಕೆ ಆದ್ಲಂದ್ರೆ ಬಾಜು ಕುಂದ್ರಿಸಿ ಆರತಿ ಶಾಸ್ತ್ರ ಮಾಡೇ ಬಿಡದ ನನ್ನ ಮಗನ್ನ ಹಾಕಿನ. ಆಮ್ಯಾಗ ಬೇಕಾದ್ರೆ ಒಂದು ಸ್ವಲ್ಪ ದಿನ ಬಿಟ್ಟು ಲಗ್ನ ಮಾಡುವಲ್ರಕ್ಕ. ನೀವು ಸ್ವಲ್ಪ ಸುಮ್ಮನಿರ್ರಿ. ಅಂದ್ರೆ ಮನೆಗೆ ಬರ್ತೇನೆ, ಇಲ್ಲ ಬರೋದಿಲ್ಲ ಅಂತ ನಿಂತು ಬಿಡ್ತೇನೆ. ಅಲ್ರಿ, ನನ್ನ ತವ್ರ ಮನೆ ಸಂಬಂಧ ಉಳಿಬೇಕಂತ ನನಗೆ ಆಸೆ ಇರಂಗಿಲ್ಲನ? ನಿಮಗೆ ಯಾಕೆ? ನೀವು ಸುಮ್ಮನಿರ್ರಿ. ಅವ್ನು ನನ್ನ ಮಗ ಹೌದಿಲ್ಲ, ನನಗೂ ಎಲ್ಲ ನಿರ್ಧಾರ ತಗೊಳ್ಳೋ ಅಧಿಕಾರ ಐತಿ. ಈಗೇನೀಗ ಹೊಂಟೇನ? ಹೋಗಿ ಬರ್ತೇನೆ. ಆಯ್ತು, ಹೋಗ. ಇಲ್ಲೇ ಅದೇನ ಗಂಗಾ? ಒಂದಿಟ್ಟು ಕಷಾಯ ಮಾಡವ. ಈ ತಂಪು ಚಾಲು ಆದ್ರೆ ನನಗೆ ಕೆಮ್ಮು ಚಾಲು. ಕೆಮ್ಮಿ ಎದೇನೂ ಉಳಿದಿಲ್ಲ. ಒಂದಿಟ್ಟು ಕಷಾಯ ಮಾಡವ. ಅಯ್ಯೋ ಮಾಡ್ಕೊಡ್ತೀನಿ ತಡ್ರಿ ಅತ್ತಿಯಾರ. ನಿಮ್ಮ ಕಷಾಯ ಮಾಡಿಕೊಟ್ಟು ನಾ ಒಂಚೂರು ತವ್ರ ಮನೆಗೆ ಹೊಂಟೇನೆ. ಅಡುಗೆ ಎಲ್ಲ ಮಾಡಿಟ್ಟೇನೆ. ಸಂಜೆ ಮಟ್ಟ ಅಂದ್ರೆ ಹೊಳೆ ಬರ್ತೇನೆ. ಈಗ ಹೋಗಿ ಸಂಜೆಗೆ ಬರ್ತೀಯನ ನೀನು? ಬರೋದಿಲ್ಲವಾ? ಅಲ್ಲೇ ಉಳ್ಕೊಂತಿ, ಹೋಗ್ಬೇಡ. ಎದಕ್ಕೆ ಹೊಂಟಿ? ಹೊಲ ಮಾರ್ತಾಳಂತ ಕೇಳಕ್ಕೆ ಹೊಂಟಾಳ ಅದನ್ನ. ಯಾವ ಹೊಲನ ಇವ? ಅದನ್ನ ಯಾಕೆ ಮಾರ್ತಿ? ಅವ್ರನ್ನ ಯಾಕೆ ಕೇಳ್ತಿ? ಎಲ್ಲ ಪುರಾಣ ಒಪ್ಪಿಸ್ಬೇಕೀಗ. ಅತ್ತಿಯರ ಅದ ನಂದು, ನಮ್ಮಪ್ಪ ನನಗೆ ಕೊಟ್ಟಿದ್ದು ಬಿಡ್ರಿ. ಅದು ಹೋಲಿ ಅಲ್ಲೇ ಐತಿ. ನಿಮ್ಗೇನು ಕಸ ಅದೆಲ್ಲ ಮಾಡ್ಕೊಡ್ತೇನೆ. ನಾ ಸಂಜೆ ಮಟ್ಟ ಬರ್ತೇನೆ. ಈಗೇನು ಭಾಳ ಹೊತ್ತಾಗಿಲ್ಲ, 10 ಗಂಟೆ ಆಗೈತಿ. ಈಗ ಹೋದ್ರು 11-11:30 ಅಂದ್ರೆ ಊರಾಗಿರ್ತೇನೆ. ಮುಗಿಸ್ಕೊಂಡು ಸಂಜೆ 4 ಬಸ್ಸಿಗೆ ಬರ್ತೇನೆ. 5-5:30 ಅಂದ್ರೆ ಮನ್ಯಾಗ ಇರ್ತೇನೆ ಇಲ್ಲೇ. ಏನಾರ ಮಾಡ್ಕೊರವ್ವ. ಹೇಳಿದ ಮಾತು ಎಲ್ಲಿ ಕೇಳ್ತೀರಿ? ಕೇಳ್ದಂಗೆ ಮಾಡ್ಕೊರಿ. ನನಗೆ ಒಟ್ಟು ಕಷಾಯ ಮಾಡಿಕೊಡು. ಶಿವ ಸಿದ್ದಾರೂಢಜ್ಜ ಇರಿ. ಅದೆಲ್ಲ ಪುರಾಣ ಅವ್ರಿಗೆ ಹೇಳಿದ್ರೆ ಗೊತ್ತಾಕತ್ತೇನ್ರಿ? ಅವ್ರದ್ದು ಮುಗೀತು ಕಾಲ. ಅದು ಬಿದ್ದೋಗು ಮರ. ಇಲ್ಲೇ ಅದೇವಿ ಚಿಗುರಾಕತ್ತೋರು, ಬೆಳೆದು ನಿಂತೋರು. ನಾವು ನಮ್ದು ನೋಡ್ಕೋಬೇಕೀಗ. ಸುಮ್ಮನಿರ್ರಿ. ಇದಕ್ಕೆ ಯಾರು ಬುದ್ಧಿ ಹೇಳ್ತಾರ? ಓ, ಏನಾರ ಮಾಡ್ಕೊ.
ಅಯ್ಯವ್ವ ನಡ ಅನ್ನೋದು ಹೋತವ ಈ ಅಂಗಳ ಓಟು ಗುಡ್ಸ ಅಷ್ಟೊತ್ತಿಗೆ. ಹಾಂ ಶಿವ ಪರಮಾತ್ಮ ಪರಮಾತ್ಮ ರೀ ಅದೊಟ್ಟು ಉಳ್ದೈತಿ ಒಂದು ಈಟ್ ಗುಡಿಸ್ಬಿಡ್ರಿ. ನೋಡು ನಮ್ಮವ್ವ ಇರತ್ತನ ನನಗೆ ಯಾ ಕೆಲಸನೂ ಹಚ್ಚಿಲ್ಲ ನಮ್ಮವ್ವ. ಈಗ ನೀ ಹಚ್ಚಕತ್ತಿ ಅದು ಮನ್ಯಾಗ ಸುಸಿ ಇದ್ದು. ಸೊಸಿ ಹಡ್ಯಾಕೆ ಹೋಗಿಲ್ಲ ಹಾಂ ಸೊಸಿ ಇದ್ದಂತೆ ನಿಮ್ದೊಂದು ಕತೆ ಇತ್ತಾಗ ಅಲ್ರಿ ಮನ್ಯಾಗ ಅವು ನಿಮ್ಮವ್ವ ಇದ್ದಾಗ ಯಪ್ಪ ನಾನು ಹರಿಬೇಕಿದ್ದೆ ಮಾಡ್ತಿದ್ದೆ. ಸೊಸಿನೂ ಇದ್ಲು ಮಾಡ್ತಿದ್ಲು. ಈಗ ಆಕಿನೂ ಹಡ್ಯಾಕೆ ಹೋಗ್ಯಾಳ ಮನೆಗೆ ತವ್ರ ಮನೆಗೆ. ಈಗ ನನಗೂ ವಯಸ್ಸಾಗೈತಿ ಒಂದು ಈಟ್ ನೀವು ಆಸರ ಆಗ್ಬೇಕಾ. ಹುಡುಗ ನೋಡಿದ್ರೆ ಕೆಲ್ಸಕ್ಕೆ ಹೋಗತ್ತಿ ಒಂದ ಸುಮ್ಮನೆ. ಮತ್ತು ನಾನೇನು ದುಡಿಯಂಗಿಲ್ಲ ಅಂತ ಮಾಡಿ ಎನ್ಲೇ ಮತ್ತು ಒದಿಲೇನೆ ಎದ್ದು ಕಸ ಹೊಡಿ. ಒಟ್ಟು ಸಹಾಯ ಮಾಡಯಪ್ಪ ಹಂಗ್ಯಾಕೆ ಮಾಡ್ತಿ. ಮನೇನು ಕೆಲಸ ಅಂದ್ಮ್ಯಾಗ ಮಾಡ್ಲಾರ್ದಂಗೆ ಇರಕತ್ತೇನ. ನನಗೆ ನಡ ನೋಡಿ ಚಳ 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 ಹೊಡ್ಯಾಕತ್ತೈತಿ. ಮನೆ ಯಾರ ದೇವ್ದಂತದಾಗೈತಿ. ಊಟ ಒಳಗೆ ಹೊರಗೆ ಎಲ್ಲ ಶುಕ್ರವಾರ ಬೇರೆ ಇವತ್ತು. ಹಾಂ ಅಂಗಳ ಬಾಗ್ಲ ಸಾರಿಸಿ ಗುಡಿಸಿ ತೊಳೆದು ಇದು ಮಾಡೋ ಮಟ್ಟ ಸಾಕಾಗಿ ಹೋತು. ಒಳಗೆಲ್ಲ ಚೊಕ್ಕ ಮಾಡೇನಿ. ಜಳಕಕ್ಕೆ ಹೋಗ್ಬಿಟ್ಟು ಶುಕ್ರವಾರ ಪೂಜೆ ಮಾಡ್ತೀನಿ. ನಿಂದೊಂದು ಕಾಟ್ ನೋಡ್ಲೆಪ್ಪ ನನಗತ್ತಾಗ. ಹೊರಗೆ ಹೋಗಿ ನೋಡ್ರಿ ಗಂಡುಗಳು ಹೆಂಗೆ ಹೆಂಡತಿ ಕುಂದಿರ್ಸಿ ಮಾಡ್ತಾರಂತೇಳಿ ನೀವು ಓದಿರಿ. ಅವು ಕಲಿಸಿ ಶೀಲ ಎಲ್ಲೋಕತ್ ಮತ್ತೆ ತಾಯಿ ಕಲಿಸಿಟ್ಟಾಳ ಅದಕ್ಕೆ ಹಿಂಗೆ ಮಾಡ್ತೀರಿ. ನಾನೊಬ್ಬಕ್ಕಿರೋದು ಹೆಚ್ಚಾಗೈತೆ ನಿಮಗೆ. ನಾನಿಲ್ಲ ಅಂದ್ರೆ ಎಲ್ಲ ಬೆಲೆ ಗೊತ್ತಾಕಿತ್ತ ಅದೇನಲ್ಲ ಅದಕ್ಕೆ ಯಾವುದು ಮಾಡ್ಬೇಕಂತ ಅನ್ಸಂಗಿಲ್ಲ ನಿಮಗೆ. ಎಲ್ಲ ನನ್ನ ಕರ್ಮ. ನಿಂದೊಂದು ತಿಂಡ್ಯಪ್ಪ. ಆತ ಈಗೇನು ಇದನ್ನ ಮಾತಾಡ್ಕೊಂತ ನಿಂದಿರ್ತೀರ. ಒಟ್ಟು ಕಸಗಿಸ ಹೊಡೆದು ಒಳಗೆ ಹೋಗೋಣ. ಹೆಂಗೆ ಹೇಳ್ರಿ ಹಂಗಾರೆ ಬಾಗಲಾಗ ನಿಂತು ಬಿಡಂದ್ರೆ ನಿಂತು ಬಿಡೋಣ ತಗ. ಇಲ್ಲ ಹೋಗ್ಯಾರ ಹಾಳಾಗತ್ತ ಕಣ್ ಕಾಣ್ಲಾರ್ದಂಗತ್ತ ಒಳಗೆ ನಾ ಹೊಡೆದಾರ ಬರ್ತೇನೆ ತಗ. ಏನ್ ಜಾಂತಕ್ಕಾಗಡ್ರೆ ಅಲ್ಲಿ ಮಠ ಕೇಳಾಕತ್ತೈತಿ ಕಸ ಹೊಡಿ ಸಂಬಂಧ ಗಂಡ ಐತಿ ಜಗಳ ಮಾಡಕತ್ತಿರಲ್ಲ. ಬರ್ರಿ ಗಿರ್ಜಕರ್ ಬರ್ರಿ. ನೀವು ನಿಮ್ಮ ಗಂಡ ಹಿಂಗ ಮಾಡ್ತೀರನ ಅಂಗಳವಾಗಲ ಕಸ ಹೊಡಿ ಅಂತೇಳಿ. ಇಲ್ಲಿ ನೋಡ್ರಿ ಇದು ನಮ್ಮ ಮನೆ ಪೆಡಂಬೂತ ಹೆಂಗ ತಲೆ ಹಿಡಿಸತ್ ನಂದು. ಈ ಗಿಡಮೂಳಿಗೆ ನಾ ಕಸ ಹೊಡೆದು ಕೊಡ್ಬೇಕಂತ ನಡ ಹೊಡ್ಯಾಕತ್ತಂತ. ಅಯ್ಯೋ ಹಂಗೆ ಹೊಂಟ್ರಿ ಗೌಡ್ರಿ ನಿಮ್ಮ ಇವ್ರ ಮಲೇಶಿ ಇರಪ್ಪ. ನಾನು ಗಣ್ಣೆ ಬೆಳಗ್ಗೆ ಎದ್ದು ಅಂಗಳ ಕಸ ಹೊಡಿಯೋದು ಹಿತ್ಲಕ್ಕಲ್ಲೇ ನೀರು ಗುರಿ ಹಚ್ಚೋದು ಮಾಡೋದು ಅವರೇ ಮಾಡ್ತಾರೆ. ಯಾಕಂದ್ರೆ ನಂಗೆ ಬೆಳಗ್ಗೆ ಬೇರೆ ಕೆಲಸ ಇರ್ತಾವಂತೇಳಿ ಪಾಪ ನಾ ಹೇಳೋದೇ ಬೇಡ ಅವರೇ ಮಾಡ್ತಾರೆ. ಮಲ್ಲೇಶ್ ಮಾಡ್ತಾನ? ಅಲ್ಲ ನನ್ನ ಇದ್ರಿಗೆ ಬಾಯ್ ಬಿಟ್ಟಿಲ್ಲಲ್ಲವ. ಬಾರಿ ಬಿಡು ಇದು. ಅಲ್ಲ ನನ್ಗೆ ಅವ್ ಹಿಂಗೆ ಮಾಡ್ತಾನಂತ ಗೊತ್ತಾಯಿಲ್ಲ ಬಿಡ್ರಿ. ಎಲ್ಲ ಯಾಕೆ ನೀವು ಹಚ್ಚಂಗಿಲ್ಲನ? ಯೋಗೌಡ್ರೆ ನನಗೂ ಒಳಗೆದ್ದು ಒಲಿ ಸಾರಿಸ್ಕೊಳ್ಳೋದು ಮಾಡೋದು ಅದು ಇದು ಕೆಲಸ ಇದ್ದೇ ಇರ್ತಾವೆ. ಹಾಗಾಗಿ ನಾ ಮಾಡಕ್ಕೆ ಹೋಗೋದಿಲ್ಲ. ಅವರಿಗೆ ಹೇಳ್ತೇನೆ ಪಾಪ ಮಾಡ್ತಾರೆ. ಏನು ಒಲ್ಲೆ ಬೇಡಲ್ಲ ನಾ ಮಾಡಲ್ಲ ಅಂತ ಏನು ಅನ್ನಲ್ಲ. ಮಾಡ್ತಾರಪ್ಪ ಪಾಪ ಹೇಳ್ತಿದ್ದಂಗೆ ಮಾಡ್ತಾರೆ ಬಿಡ್ರಿ. ಅರ್ಥ ಆತನ? ನೀವ ಒಬ್ರ ಮಾಡ್ಲಾರ್ದಾರ ಬಾಜು ಮನಿ ಕಮಲಕ್ಕನ ಮನಿ ಗಂಡನೂ ಹೊಡಿತಿರ್ತಾನ ಅಂಗಳ ಕಸ. ಏನಾಯ್ತು ಹೆಂಡತಿಗೆ ಸಹಾಯ ಮಾಡಿದ್ರೆ ತಪ್ಪೇನೈತೆ ಅಂತೇನ? ಸ್ತ್ರೀ ಸಾಮ್ರಾಜ್ಯ ಕೂಡಿಬಿಟ್ಟತ್ ಮತ್ತೇನೈತಿ ಈಗ. ಆತ ಹೊಡಿತೀನಿ. ಇವತ್ತು ಒಂದ ದಿನ ಅಲ್ರಿ ಒಂಚೂರು ಆಕಿ ಬರ ಮಟನು ಹಡ್ಕೊಂಡು ಒಂಚೂರು ಅಂಗಳ ನೀವ ಕಸ ಹೊಡಿರಿ. ಗನ ದೊಡ್ಡದೈತಿ. ಬೆಳಗ್ಗೆದ್ದು ಒಂಚೂರು ನಸಕನಾಗ ಹೊಡೆದ್ ಬಿಡ್ರಿ. ಆಯ್ತು ತಗೋರ ಮರ ಹೊಲಕ್ಕೆ ಹೋಗಕ್ಕಿಂತ ಮುಂಚೆ ಹೊಡೆದೋಕೇನತ್ತಾಗ. ಬಟ್ ಒಂದು ಕೆಲಸ ನನ್ಗೆ ಹಚ್ಚಿದೇನು ಇನ್ನೊಂದು ದಿನಕ್ಕೆ ಏನು ಮಾಡಿಸ್ತೀಯ ಬಾ. ಒಂಚೂರು ಬಂದು ಬಾಯಾಗ ನೀರು ಸೇರಿಸ್ಕೊಡ್ಬರ್ರಿ. ಅದು ಮಾಡ್ಬೇಕಾ? ಇವತ್ತೇನ ಮಾಡಿಕೊಡ್ತೇನೆ. ನಾಳೆ ನಿನ್ನ ಮಗ ಇದ್ದಾಗ ಏಸ್ ಬಿಂದಿಗೆ ಬೇಕು ಆಸ್ ಬಿಂದಿಗೆ ನಿನ್ನ ಮಗನ ಕಡೆನೇ ಸೇರಿಸಿ ಇಟ್ಕೊಂಡ್ಬಿಡ್ಬೇಕು. ನೀ ಅಟ್ಟೆ ಮತ್ತೆ ಹೇಳತ್ತೀನಿ ನಾನು. ನನಗೆ ನೀರು ಸೇರಿಸ್ಕೊಡು ಮಾಡಿಸ್ಕೊಡು ಅನ್ನಂಗಲ್ ಮತ್ತೆ ಏಟ್ ಕೊಡಬೇಕು ಅಟ್ಟು ಕೊಡೋನು ಅವ್ನ ಕಡೆನೇ ಸೇರಿಸ್ಕೋಬೇಕು. ನೋಡಿದ್ರೆ ಏನಂದಾರ ಅವ್ರ ಸತ್ತೀನಿ ಗೌಡ್ರು ಹೆಂಡತಿ ಕೈಯಾಗ ಹೆಂಡತಿ ಲಾಲೆನಾಗ ಎಲ್ಲ ಕೆಲಸ ಮಾಡಕತ್ತಾರ ಅನ್ನೋಂಗತ್ತಾಗ. ಅಯ್ಯಪ್ಪ ದೇವ್ರೆ ಯಾರು ಏನಂತಾರ ಅನ್ನೋದ್ರಾಗೆ ಜೀವನ ಹೋತು. ಆತ್ ತೋರಪ್ಪ ಆತ್. ಬಾರ ಗಿರ್ಜೆ ಚಾ ಮಾಡ್ತೀನಿ ಕುಡಿ ಬಾ. ನನಗೂ ಒಟ್ಟು ಮಾಡ. ನಿಮ್ಮನ್ನು ಬಿಟ್ಟು ಮಾಡ್ಕೋತೇನೆ ನಾನು. ನಿಮ್ಗೂ ಸೇರೆ ಮಾಡ್ತೀನಿ ನೋಡ್ರಿ. ಅದೊಟ್ಟು ಹೊಡೆದು ಬರ್ರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಅಲ್ಬೇ ಹುಡುಗೊಂದು ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ತಗೊಂಡು ಹೋಗ್ಬೇಕು. ಮತ್ತು ಅದಕ್ಕೆ ಈಗ ಹಂಗಾರ ಪ್ಯಾಟಿಗೆ ಅದು ಹೋಗಿ ಬರ್ಬೇಕು. ಈಗ ರೊಕ್ಕ ಕಡಿಮೆ ಅದಾವು. ಏನು ಮಾಡೋದು? ಹೊಂಟ್ಬೇಕು ಹೆಂಗಾರ ಮಾಡಿ ರೊಕ್ಕ ಹೊಂದಿಸಿ ಹೆಂಗಾರ ಮಾಡಿ ತೊಗೊಂಡು ಬರ್ಬೇಕು. ರೊಕ್ಕಿಲ್ಲ ಅಂದ್ರೆ ಬರ್ಸಕ್ತಾನೆ. ರೊಕ್ಕಿಲ್ಲ ಅಂದ್ರೆ ಬರೋದಿಲ್ಲ ನನಗೆ ಗೊತ್ತು. ಈಗ ಹೆಂಗೆ ಮಾಡೋದು ಏನು ಎತ್ತ ರೊಕ್ಕ ಹೊಂದಿಸೋದು ಹೇಳಾಕತ್ತೀನಿ. ಈಗ ಕೂಸೊಂದು ಹುಡ್ತು. ಮತ್ತು ಈಗ ಒಂಚೂರು ಮನೆ ಒಟ್ಟು ರಿಪೇರ್ ಮಾಡಿಸ್ಕೋಬೇಕು. ಆಮ್ಯಾಗ ಸಣ್ಣ ಪುಟ್ಟ ಕೆಲಸ ಅದಾವು. ಹೆಂಗೆ ಮಾಡೋದು ಬೇವ? ಈ ಸಲ ಫಸಲ್ ನೋಡಿದ್ರೆ ಕೈಗೆ ಹತ್ತಲಿಲ್ಲ. ಮಳೆ ಭಾಳ ಆಗಿ ಎಲ್ಲ ಕೂಡ ಕೊಚ್ಕೊಂಡು ಹೋಗಿ ಆತು. ದುಡಿದ್ರ ಮ್ಯಾಗ ಜೀವನ ನಡೆಯಾಕತ್ತೈತಿ. ಒಯ್ಯಬೇಕನ್ ಬೇ ಏನು ಬಿಟ್ರೆ ನಡಿತೈತಿ? ಒಯ್ಬೇಕಪ್ಪ ಒಯ್ಬೇಕು. ಒಯ್ಲಿಲ್ಲ ಅಂದ್ರೆ ಹಂಗ ನೋಡಿದ್ ಮಂದಿರು ಏನು ಅಂದಾರು ಒಯ್ಬೇಕು ಲೆಕ್ಕದಂತ. ಏನು ಮಾಡೋದು ನೋಡಿ ವಿಚಾರ ಮಾಡು. ಯಾವ ರೊಕ್ಕ ಹೊಂದಿಸು ಮಾಡು ಅಷ್ಟೇ. ಮಾಡ್ದಂಗೆ ಗೆದ್ದಕ್ಕಂತೂ ಆಗೋದಿಲ್ಲ. ಕೂತಿಗೆ ಬಂತೀಗ. ಆಯ್ತು ಅಪ್ಪ ಒಂಚೂರು ಅವಾಗಂತೂ ಹೋಗಕ್ಕೆ ಆಗಲ್ಲ. ಈಗ ಮತ್ತೆ ಅದಕ್ಕೆ ನೀನ ಹೋಗ್ಬೇಕಪ್ಪ. ಒಂಚೂರು ಪ್ಯಾಟಿಗೆ ಹೋಗಿ ಇದು ಉಂಗ್ರ ಅದು ತೊಗೊಂಡು ಬರ್ತೀಯಪ್ಪ. ಹಂಗ ಮಾಡ್ತೀನಿ ತಗೋರಪ್ಪ. ನಾ ಹೋಗಿ ಬರ್ತೇನೆ. ಅಲ್ಲೇ ಕುಡುಕ್ ನೋಡಿ ಗೊತ್ತಾಗೋರ ರೊಕ್ಕ ಬಗದ್ ಬಂತಂದ್ರೆ ಏನು ಮಾಡ್ತೆ ಆಮೇಲೆ ಅವ್ನು ನೋಡಿ ಕಿದಿಕಿದೆ ಅಟ್ಟು ತಿಂಡಿ ಇರ್ಬೇಕು ನೋಡಿಕಿದೆ.
ಎಲ್ಲರ ರೊಕ್ಕ ಒಗದ್ ಬರ್ತಾನೆ ಯಾಕೆ ತೆಲಿಕೆಡತ್ತ ನಂಗೆ ರೊಕ್ಕ ಒಗದ್ ಬರಾಕ ನಿನ್ನವನ ಏನು ಹಾರಾಡ್ತೀಯ ನಿನ್ನವ್ ನೀನು ಇವ ಬಿಡ ಆ ಪುಸ್ಯಾರ ತರ್ತಾನ ನಾ ಹಂಗ ಹೋಗಿ ನಿನ್ನ ಇದು ನೇತ್ರನ್ ಮನ್ಯಾಗ ಭೇಟಿಯಾಗಿ ಬರ್ತೇನೆ ಒಂದಿಟ್ಟು ಕೂಸ್ ನೋಡ್ಕೊಂಡು ಯಾಕೆ ಜೀವ ತಡಿವಲ್ತೀವಿ ಅದಕ್ಕೆ 2-3 ದಿನ ಆತ ಕಡೆ ಮನೆ ಕಡೆ ಹಾದೇ ಇಲ್ಲ ಅದಕ್ಕೆ ಹೋಗ್ಬಿಡ್ತೇನೆ. ಬೇರೆ ಊರಾಗಿದ್ರೆ ಏನ್ ಮಾಡ್ತಿದ್ದೆ ಬ್ಯಾರೆ ಊರಾಗಿದ್ರೆ ಬೇರೆ ಮಾತೆಪ್ಪ ಇಲ್ಲೇ ಅದಲ್ಲ ಅದಕ್ಕೆ ಹೋಗಿ ಬರೋಣ ಅಂತ. ಹೋಗಿ ಬರೋಗಂಗಾರ ನಂದು ಒಟ್ಟು ಕೆಲಸ ಮಾಡ್ಕೊಂತೇನೆ ನೋಡಿಲ್ಲ ಓಟು ಮನೆ ಕಸ ಹೊಡಿಬೇಕು ಈಗ ನಿಮ್ಮ ಹೋಗಾರ ಅಡ್ಡಾಡಿ ಕಸ ಹೊಡ್ಯಾಕಾಗವಲ್ತು ಬಾಣೆತನ ಯಾವಾಗ ಮುಗಿದ್ ನೀನು ಏಂತಿ ಬಂದಾಳ ಅಂತೇನು ನೋಡಪ್ಪ ನಾರ ಕರೇನ ನನಗೆ ಭಾರಿ ತ್ರಾಸ ಆಗ್ಬಿಟ್ಟೈತಿ ಈ ಕೆಲ್ಸದ್ದೊಂದು. ಇಲ್ಲ ಅಳಪ್ಪ ಬರ್ತಾಳ ಈ ನೋಡ್ ಮನ್ಯಾಗಿದ್ದಾಗ ಒಂಥರ ಮನ್ಯಾಗಿಲ್ಲ ಅಂದ್ರೆ ಹಿಂಗ ಪಾಪ ಎಷ್ಟು ಕೆಲಸ ಮಾಡಿ ಹಾಕ್ತಿತ್ತು ಗೊತ್ತಾಗೋದಿಲ್ಲ ಅವು ಹೆಣ್ಮಕ್ಳು ಮನ್ಯಾಗ ಎಷ್ಟು ಕೆಲಸ ಮಾಡ್ತಿರ್ತಾರ ನಮ್ಮಂತ ಗಂಡ್ಮಕ್ಳಿಗೆ ಗೊತ್ತಾಗೋದಿಲ್ಲ ಪಾವು ಒಮ್ಮೆ ಅವ್ರು ಏನಾರು ಕಟ್ಟಾಗಿ ಬಿದ್ದು ಹಿಂಗೆಲ್ಲಾ ಕೆಲಸ ಮೈ ಮೇಲೆ ಬೀಳ್ತಾವ ನೋಡ ಅವಾಗ ಗೊತ್ತಾಕತಿ ಅವ್ರು ಎಷ್ಟು ಕೆಲಸ ಮಾಡ್ತಿದ್ರು ಅಂತೇಳಿ. ಅದು ಕರೆ ಅನ್ನಪ್ಪ ಹೋಲತ್ತಾಗ ಈಕಿಗೆ ಒಂದು ಹಿಂಗೆ ಆಯ್ಕೆ ಕುಂದ್ರಾಕ ನಂದು ಎಲ್ಲ ವಜ್ಜೆ ಆಗ್ಬಿಟ್ಟತ್ ನೋಡು ಬಾಳೆ ಹತ್ತಾಗ ಪಾಪ ಆ ಹುಡುಗಿ ಮ್ಯಾಗ ಈ ಒಳ್ಳೆ ಕೂಸು ಕರ್ಕೊಂಬಂದ್ಲಿ ಅಂದ್ರು ಇನ್ನು ಆ ಖುಷಿ ನಾಡಿಸ್ಕೊಂತ ಕುಂತೀವಿ ಅಂದ್ರೆ ಕೆಲಸ ಮಾಡ್ಕೊಂತದ್ ಪಾಪ ಹೋಲ್ಬಿಡು ನೀನು ರೊಕ್ಕ ಕೊಡು ಹಂಗಾರೆ ನಾ ತೊಗೊಂಬರ್ತೇನೆ. ಅಲ್ಲೇ ಪೇಟ್ಯಾಗ ಅಂಗಡಿ ಸೌಕರ್ ಕಡೆನೇ ಇಸ್ತು ಕೊಡ್ತೇನೆ ಬಾರಪ್ಪ. ನಡಿ ಹಂಗಾರ ಇಲ್ಲೋಡ ಎಲ್ಲ ತಿನ್ನೋದಾಗೈತಿ ಉಣ್ಣೋದಾಗೈತಿ ಎಲ್ಲ ಆಗೈತಿ ನಿಂಗೆ ಹಂಗೆ ಎದ್ದು ಒಂಚೂರು ಹೋಗಕ್ಕೆ ಆಕತ್ತಲ್ಲ ಏನ ಹೋಗಿ ಬಂದು ಮಕ್ಕೋ ಮತ್ತೆ ನಾನು ಹೋಗಿ ರೊಕ್ಕ ತೊಗೊಂಡು ಹಂಗೆ ಬಂಗಾರದ ಉಂಗ್ರ ಬೆಳ್ಳಿ ಉಂಗ್ರ ತೊಗೊಂಡು ಬರ್ತೇನಂತ ಅಲ್ಲಿಂದ. ಆಯ್ತು ಲುಂಗಿ ಪಂಗಿ ಬಿಟ್ಟು ದೊಡ್ಡ ಉಟ್ಕೊಂಡು ಹೋಗುವ ಇಲ್ಲ ಅಂದ್ರೆ ಜುಬ್ಬಾ ಪೈಜನ್ ಪ್ಯಾಂಟ್ ಹಾಕೊಂಡು ಹೋಗುವ. ಹ್ಞೂ ಮರಯ್ಯ ಜುಬ್ಬ ಪಿಜ್ಜಾ ಹಾಕೊಂಡು ಹೋಗ್ತೀನಿ ನಡಿಪ.